ಮೋಡ ಆಗಿದೆ, ಮಳೆ ಹನಿತಾ ಉಂಟು, ಗುಡುಗು ಬರ್ತಾ ಉಂಟು, ಮಳೆ ಹನೀತು. ಬಂತು ಮಳೆ. ನಾವು ಯಾವಾಗಲೂ ತರಕಾರಿ ತರ್ತೇವೆ, ಕೆಲವೊಂದ್ಸಲ ತರಕಾರಿ ತರ್ತೇವೆ. ಅದು ಊರಿನ ತರಕಾರಿ ತರೋದು ತುಂಬಾ ಕಡಿಮೆ, ಸಿಗುದಿಲ್ಲ ಅಲ್ಲ. ಇವತ್ತು ನಾವು ಊರಿನ ತರಕಾರಿ ತರ್ಲಿಕ್ಕೆ ಅಂತಲೇ ಹೋಗುದು. ಒಂದು ಅಂಗಡಿಯಲ್ಲಿ ಸಿಗ್ತದೆ, ಅಲ್ಲಿ ಉಂಟು, ಅಲ್ಲಿ ಹೋಗಿ ಬರುವ ಅಂತೇಳಿ ನಾವು ಅವತ್ತು ಹೋಗಿದ್ದೆವು. ಅಲ್ಲೆಲ್ಲ ಊರಿನ ತರಕಾರಿಗಳೇ, ಅಂದ್ರೆ ನಮ್ಮ ಊರಲ್ಲೇ ಸೇಲ್ ಮಾಡುವಂತಹ ತರಕಾರಿಗಳೇ ಅಲ್ಲಿ ಇರುದು ಹೆಚ್ಚಾಗಿ. ಕೆಲವೊಂದು ಆ ಸಲ ಇತ್ತು ಹಾಗೆ, ಅದನ್ನು ಅಲ್ಲಿಗೆ ವಾಪಸ್ ಹೋಗಿ ಕೆಲವೊಂದು ತರಕಾರಿಯನ್ನೆಲ್ಲ ತರ್ಲಿಕ್ಕೆ ಉಂಟು. ಹಾಗೆ ಹೋಗಿ ಬರುವ, ಮತ್ತೆ ನೋಡುವ ಯಾವ್ದೆಲ್ಲ ನಾವು ತಗೊಳ್ತೇವೆ ಅಂತೇಳಿ, ಮತ್ತೆ ನೋಡುವ. ಊರಿನ ಸೌತೆಕಾಯಿ, ಇದು ಊರಿನ ಸೌತೆಕಾಯಿ, ಅದು ಊರಿನ ಬದನೆ, ಎರಡೇ ಇದು. ಊರಿದ್ದು ಎರಡೇ ಇಲ್ಲಿ. ಊರಿನ ಬಸಳೆ, ಇದು ಸಹ ಊರಿದ್ದ ಊರಿದ್ದು. ಮತ್ತೊಂದು ಅದೊಂದು ಊರಿದ್ದು. ಊರಿನ ಅರಿವೆ ಸೊಪ್ಪು. ಊರಿನ ಸೋರೆಕಾಯಿ ಅಲ್ಲ, ಸೋರೆಕಾಯಿ. ಊರಿನ ಸೋರೆಕಾಯಿ, ಎಂತ ಸೋರೆಕಾಯಿ ಈಗ ಬಂದದಷ್ಟೇ. ಎಲ್ಲ 80 ಒಂದು ಇದೊಂದು ಬಸಳೆ ನಾವು ಎಲ್ಲ 80. ಒಂದು ಕಟ್ಟು ಬಸಳೆ. ಮತ್ತೆ ಅದು ಕಂಚಲು ಒಂದು ತಗೊಳ್ಳುವ. ಕೆಸುವಿನ ಗೆಡ್ಡೆ, ಮರಗೆಣಸು. ಇದು ಇಲ್ಲಿದಲ್ವಾ ಅಂತಲ್ಲ. ಪೇಟೆಗೆ ಹೋಗಿ ಬಂದೆವು. ಮತ್ತೆ ಇದು ಮುಳ್ಳು ಸೌತೆ ಊರಿದ್ದು ಇಲ್ಲಿದ್ದೆ, ಬದನೆ ಊರಿದ್ದು ಬೀಜಕ್ಕೆ ಬೇಕಿದೆ, ಅದಕ್ಕೆ ನಾನು ತಂದದ್ದು ಇಲ್ಲಿದ್ದು. ಹಾಗೆ ಇದು ನಾವು ಹೋದಾಗ ಒಬ್ರು ತಂದ್ರು, ಅವರು ಒಂದು ಗೋಣಿ ತಂದಿದ್ರು, ಅದರಿಂದ ಒಂದು ನಾವು ತಗೊಂಡು. ಇದಕ್ಕೆ ಎಷ್ಟು 80 ಎಷ್ಟು ಹೇಳಿದ್ರು? ಊರಿದ್ದು ಒಳ್ಳೇದು ಊರಿದ್ದು. ಮತ್ತೆ ಇದು ಕೂಡ ಕೇನೆಲ್ಲ ಇದು ಹೆಸರು ಬರುದೇ ಇಲ್ಲ ನಂಗೆ. ಕೆಸುವಿನ ಗೆಡ್ಡೆ ಅದು ಊರಿದ್ದು. ನಮ್ಮ ಮನೆ ಎಷ್ಟು ಇತ್ತು ಎಲ್ಲ ಹಂದಿಗೆ ಆಯ್ತು, ನಮ್ಮ ಮನೆ ಇದು ಸಹ ಹಂದಿಗೆ ಆಯ್ತು. ಹಾಗೆ ಇದು ಅಲ್ಲಿ ಒಳ್ಳೇದುಂಟು ತರಕಾರಿಯಲ್ಲಿ, ನಮ್ಗೆ ಬೇಕಾದದ್ದು. ಅದಕ್ಕೆ ಅಲ್ಲಿಗೆ ಹುಡ್ಕೊಂಡು ಹೋದದ್ದು ನಾವು. ಅವತ್ತೊಮ್ಮೆ ಹೋಗಿದ್ದೇವೆ, 1 ವರ್ಷ ಮೊದಲು ಹೋಗಿದ್ದೆವು. ಇದೆಲ್ಲ ಊರಿದಲ್ಲ, ಇದು ಊರಿದ್ದಲ್ಲ. ಬಟಾಟೆ ಮತ್ತೆ ಕ್ಯಾರೆಟ್. ಊರಿನ ಕೋಳಿಯ ಮೊಟ್ಟೆ ತಂದದ್ದು ಬೇಕು ಅಂತ ಹೇಳಿ. ಒಂದು ಇದರ ವಸ್ತು ನೋಡಿ ಬಿಡುದಿಲ್ಲ. ನೋಡಿ, ಇದು ಹೆಣ್ಣು, ಇದು ಗಂಡು. ಇದರಲ್ಲಿ ಗಂಡು, ಇದು ಹೆಣ್ಣು. ಉದ್ದ ಇದ್ದದ್ದು ಗಂಡು, ರೌಂಡ್ ಇದ್ದದ್ದು ಹೆಣ್ಣಂತೆ ನನ್ನ ಅಮ್ಮ ಇರ್ತಿದ್ರು. ಇದರಲ್ಲಿ ತಂದು ಇಡುದು. ಇದೆಲ್ಲ ಹಾಕಿಟ್ರೆ ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು. ಇಲ್ಲದಿದ್ರೆ ಬೊಬ್ಬೆಗೆ ಬಿಡುದಿಲ್ಲ. 10 ರೂಪಾಯಿಗೆ ಒಂದು ಕೈದು ಸಿಕ್ಕಿತ್ತು ಬೂತಾಯಿ, ಬೆಕ್ಕಿಗೆ ಮಾತ್ರ. ನೋಡಿ, ಇಲ್ಲದಿದ್ರೆ ಜೋರು ಕೂಗ್ತದೆ ಪೇಟೆಗೆ ಹೋಗಿ ಬರುವಾಗ. ಹಾಕಿ ಅಭ್ಯಾಸ ಹಾಗೆ, ಅದಕ್ಕೆ ಪೇಟೆಯಿಂದ ತಂದೆವು. ಇದಕ್ಕೆ ಎಷ್ಟು, ಅದ್ರಲ್ಲಿ ಎಷ್ಟು ಉಂಟು? 10 ರೂಪಾಯಿಗೆ. ಅದಕ್ಕೆ 3 ಸಾಕು ದೊಡ್ಡ ದೊಡ್ಡದು. ಇನ್ನು 3 ಉಂಟು. ಅದಕ್ಕೆ ಆಗಲಿಲ್ಲ, ಅದಕ್ಕೆ ಒಣ ಮೀನು. ಇವರಿಗೆ ಒಣ ಮೀನು, ಅವರಿಗೆ ಅದಕ್ಕೆ ಹಸಿ ಮೀನು ಹಾಕುವಾಗ ಇವರಿಗೆಲ್ಲ ಒಣ ಮೀನು. ಇವ್ರಿಗೆ 3 ಹಾಕಿ ಆಯ್ತು, ತಿಂದು ಹೋದ್ರು. ಇಲ್ಲಿ ಒಂದು ಇದು ನಮ್ಮ ಬೆಕ್ಕಿಗೆ ಮತ್ತೆ ಲಕ್ಕಿಗೆ, ನಮ್ಮ ನಾಯಿಗೆ ಮತ್ತೆ ಬೆಕ್ಕಿಗೆ ಇಡೀ ಹಾಕಿ ಬಿಟ್ಟದ್ದು. ಅದು ಅವರಿಗೆಲ್ಲ ಗೊತ್ತಾಗುದಿಲ್ಲ ಅಲ್ಲ, ಬೆಕ್ಕಿಗೆಲ್ಲ ಡೈರೆಕ್ಟ್ ಬೇಯಿಸಿದೆ. ಇದಕ್ಕೆ ಅರಶಿನ, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಈಗ ಸ್ವಲ್ಪ ಉಪ್ಪು. ಬೆಕ್ಕಿಗೆ ನಾಯಿಗೆ ಕ್ಲೀನ್ ಮಾಡ್ಲಿಲ್ಲ. ಇದು ಮತ್ತೆ ಸ್ವಲ್ಪ ಹಾಕ್ಬೇಕು. ಇದು ಇಟ್ಟುಗಡ್ಡ. ಇದು ತುಂಡು ಮಾಡಿ ಹಾಕ್ಬೋದು, ಯಾವ್ದಾದ್ರ ಕಣ್ಣು, ಅದ್ರೊಳಗೆ ಜಠರ ಅದೆಲ್ಲ ಉಂಟಲ್ಲ, ಅದು ತೆಗಿಲಿಕ್ಕೆ ಈಗ ಪುರ್ಸೋದಿಲ್ಲ. ಅದಕ್ಕೆ
ಡೈರೆಕ್ಟ್ ಬೇಯಿಸೋದು, ಹೀಗೆ ಬೇಯಿಸೋದು, ಹಾಕೋದು. 3 ಹಸಿ ತಿಂದಾಗಿದೆ, ಒಂದು ಬೇಕಾದ್ರೆ ಬೇಯಲಿನ. ನಾವು ಪೇಟೆಗೆ ಬಂದ ತಕ್ಷಣ ಸ್ವಲ್ಪ ಕ್ಯಾಬೇಜ್ ಇತ್ತು, ಕ್ಯಾಬೇಜ್ ಅದನ್ನು ಕಟ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇವೆ. ಇದು ನಿನ್ನೆ ರಾತ್ರಿ ಇದೆ, ಹಾಗೆ ಸ್ವಲ್ಪ ವೆಜಿಟೇಬಲ್ ಅದು. ಹಾಗೆ ಅದು ಕ್ಯಾಬೇಜ್ ಪಲ್ಯ, ಇದು ಎಂತೆಲ್ಲ ಹಾಕಿದಂತ ವೆಜಿಟೇಬಲ್ ಅದು, ಬಟಾಟೆ, ಸೌತೆಕಾಯಿ. ಇದು ನೋಡಿ ರೆಡಿ ಆಯ್ತು. ಇದು ಬೆಕ್ಕಿಗೆ, ನಾಯಿಗೆ ಮಸಾಲೆ ಎಲ್ಲ ಹಾಕಿ ಸೇಮ್ ಮೀನಿನ ಹಾಗೆ ಉಂಟು ಈಗ, ಬೂತಾಯಿ ಪದಾರ್ಥದ ಹಾಗೆ, ಅಡುಗೆಯಾಗೆ. ಊಟ ರೆಡಿ. ಇದು ಕ್ಯಾಬೇಜ್ ಪಲ್ಯ, ಇದು ಉಪ್ಪಿನಕಾಯಿ, ಇಷ್ಟು. ಇನ್ನು ಊಟ ಮಾಡಿ ಮತ್ತೆ ಸಿಗುವ. ಇವತ್ತು ಚಿಕ್ಕ ಬಚ್ಚಂಗೆ ತಂದಿದ್ದಾರೆ, ಕಲ್ಲಂಗಡಿ. ಇದನ್ನು ಇವತ್ತು ಇನ್ನೊಂದು ರೀತಿಯಲ್ಲಿ ತುಂಡು ಮಾಡುವ. ನೋಡುದು ಕಟ್ ಮಾಡುದು. ಹೌದು, ಇದುವೇ ಸುಲಭವಾ ಅಂತಲ್ಲ. ಅಲ್ಲ, ಮೊನ್ನೆದು ಕಷ್ಟ ಸ್ವಲ್ಪ ಅಲ್ಲ. ಹೌದು, ಇದು ಚಂದ ತುಂಡಾಗ್ತದೆ. ಇದು ಮಾತ್ರ ಬಚ್ಚಂಗೆ ಮಾತ್ರ ಇದು ಒಳ್ಳೆದಿಲ್ಲ ಅಷ್ಟು. ಅದು ಚಂದ ತುಂಡಾಯ್ತಲ್ಲ, ಮೊನ್ನೆದು ಸರಿ ಆಗ್ಲಿಲ್ಲ. ಕರೆಕ್ಟಾಗಿ ತುಂಡಾಗ ಈಚೆ ಎಲ್ಲಿಂದ ಸೈಡಿಂದ ಬೀಳಿಕೆ ಸಂಕಟವ, ಹೀಗೆ ಬೀಳುದು ಸಹ ಇಲ್ಲ. ಮೊನ್ನೆಗಿಂತ ಆಗ್ಬೋದು ಇದೆಲ್ಲ. ಅದು ಸರಿ ಕೆಳಗೆ ಹೋಗ್ಬೇಕು. ಇದು ಚಾಕು. ಹೌದು, ಅದಕ್ಕೆ ತೆಳು ಕಟ್ ಮಾಡ್ಬೇಕು. ಅಲ್ಲ, ಕೆಲವು ಚಂದ ಆಗ್ತದೆ. ಯಾರಿಗಾದ್ರೂ ಬಚ್ಚಂಗಾಯಿ ಕಟ್ ಮಾಡ್ಲಿಕ್ಕೆ ಈ ರೀತಿ ಕಟ್ ಮಾಡಿ. ಇದು ಮತ್ತೆ ತೆಳು ಕಟ್ ಮಾಡ್ಬೇಕು, ಇಷ್ಟು ದಪ್ಪ ಕಟ್ ಮಾಡಬಾರ್ದು. ತೆಳು ಕಟ್ ಮಾಡಿದ್ರೆ ರಪ 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 ಕಟ್ ಆಗ್ತದೆ. ಉಂಟಾ? ಈಗ ಸರಿ ಆಯ್ತು ಸ್ವಲ್ಪ. ಹಾಗೆಲ್ಲ ವಿಷಯ ಒಂದು 4 ದಿನದ 3 ದಿನವಾ 3 ದಿನ ಆಯ್ತಾ ಅಂತ ಮಳೆ ಬಂದದ್ದು ಭಾರಿ ಖುಷಿ ಆಯ್ತು. ಇಲ್ಲಿ ಅಂದ್ರೆ ಮಳೆ ಬರುವಾಗ ಒಂದು ಫುಲ್ ಇಲ್ಲಿ ಇದೆ, ತಂಪಾಗಿತ್ತು. ಸಂಜೆ ಒಂದು ಸ್ಟಾರ್ಟ್ ಆಗಿತ್ತು, ಗುಡುಗೆಲ್ಲ ಬರ್ತಾ ಇತ್ತು, ಚಂದ ಮಳೆ ಬಂದಿದೆ. ಹಾಗೆ ಮತ್ತೆ ಈಗ ಹೊಸತು ಮನೆ ಎಲ್ಲ ಕಟ್ತಾರಲ್ಲ, ಅವ್ರಿಗೊಂದು ಟಿಪ್ಸ್ ಎಂತ ಅಂತ ಹೇಳಿದ್ರೆ, ಈಗ ಹೊಸತು ನೀವೀಗ ಫಸ್ಟ್ ಹೆಚ್ಚಿನವ್ರು ಮನೆ ಕಟ್ತಾರೆ, ಕೆಲವರು ಕಾಂಪೌಂಡ್ ಅನ್ನು ಕಟ್ತಾರೆ ಫಸ್ಟಿಗೆನೆ. ಇದು ಯಾರಾದ್ರೂ ಹೊಸತು ಮನೆ ಎಲ್ಲ ಕಟ್ಟೋರಿದ್ರೆ ನೀವು ಉಂಟಲ್ಲ, ಫಸ್ಟಿಗೆ ಒಂದು ಕಾಂಪೌಂಡ್ ಕಟ್ಟಿ ಮನೆಯ ಸುತ್ತ, ಅಂದ್ರೆ ಮತ್ತೆ ಮನೆ ಕಟ್ಬೋದು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಎಂತ ಆಗ್ತದೆ, ಹತ್ರದ ಮನೆ ಎಲ್ಲ ಇರ್ತದೆ, ಅದೊಂದು ಜಾಗ ಇದಾಗ್ತದೆ. ಎಂತ ಹೇಳುದು, ಕಾಂಪೌಂಡ್ ಈಗ ಕಟ್ಟದಿದ್ರೆ ಮತ್ತೆ ಕಿರಿಕಿರಿ ಆಗ್ತದೆ. ಅಂದ್ರೆ ನಮ್ಮ ಜಾಗ ಹಾಗೆಲ್ಲ ಹೇಳಿಕ್ಕೆ ಶುರು ಆಗುವ ಚಾನ್ಸಸ್ ಎಲ್ಲ ಇರ್ತದೆ. ಅದಕ್ಕೆ ಉಂಟಲ್ಲ, ಫಸ್ಟಿಗೆ ನೀವು ಯಾರೇ ಒಂದು ಮನೆ ಕಟ್ಟುವಾಗ ಫಸ್ಟಿಗೆ ನೀವು ಕಾಂಪೌಂಡ್ ಅನ್ನು ಒಂದು ಕಟ್ಟಿ, ಕಾಂಪೌಂಡ್ ಫಸ್ಟ್ ಕಟ್ಟಿ. ಎಷ್ಟೇ ಕಷ್ಟ ಆದ್ರೂ ಆಗ್ಬೋದು, ಕಾಂಪೌಂಡ್ ಕಟ್ಟಿ. ಹಾಗೆ ಇರ್ತದಲ್ಲ, ಕಿರಿಕಿರಿ ಎಲ್ಲ ಇರುದಿಲ್ಲ. ನಮ್ಮ ಜಾಗ ಹಾಗೆ ಅಂತ ಹೇಳುವ ಕಿರಿಕಿರಿ ಇರುದಿಲ್ಲ. ಇಲ್ಲದ್ರೆ ಎಂತ ಆಗ್ತದೆ ಗೊತ್ತುಂಟಾ, ಈಗ ಎಲ್ಲಾದ್ರೂ ಕಾಂಪೌಂಡ್ ಕಟ್ಟಿಲ್ಲ, ಈಗ ಹೊಸತು ಮನೆ ಕಟ್ತಿದ್ದಾರೆ, ಹತ್ರದೊಂದು ಮನೆ ಉಂಟು, 2-3 ಮನೆ ಉಂಟು, ಕಾಂಪೌಂಡ್ ಕಟ್ಲಿಲ್ಲ ಅಂತ ಅನ್ಕೊಳ್ಳಿ. ಮತ್ತೆ ಎಂತ ಆಗ್ತದೆ, ಸ್ವಲ್ಪ ವರ್ಷ ಆಗುವಾಗ ಸ್ವಲ್ಪ ಈಚೆ ಬರ್ತಾರೆ, ಸ್ವಲ್ಪ ಗಿಡ ನೆಡುದು, ಹಾಗೆ ಹೀಗೆ ಸ್ವಲ್ಪ ಈಚೆ ಬರ್ತಾ ಬಂದು ಲಾಸ್ಟ್ ನಿಮ್ಮದೇ ಜಾಗಕ್ಕೆ ಗಿಡ ಕಟ್ಟೋರು ಹಾಗೆಲ್ಲ ಇರ್ತದೆ. ತುಂಬಾ ಕೇಳಿದ್ದೇನೆ ನಾನು, ಹಾಗೆಲ್ಲ ಆಗುವ ಚಾನ್ಸಸ್ ಎಲ್ಲ ಇರ್ತದೆ. ಅದಕ್ಕೆಂತ ಮಾಡಿ, ಫಸ್ಟಿಗೆ ಮನೆ ಕಟ್ಟುವಾಗ ಕಾಂಪೌಂಡ್ ಅನ್ನು ಫಸ್ಟಿಗೆ ಕಟ್ಟಿ, ಅದೊಂದು ಒಳ್ಳೇದು. ಮತ್ತೆ ಮನೆ ಕಟ್ಟುವಾಗ ಈ ರೀತಿ ಕಾಂಪೌಂಡ್ ಕಟ್ಟದೆ ಆ ರೀತಿಯ ತಪ್ಪನ್ನೆಲ್ಲ ಮಾಡಬೇಡಿ. ಫ್ಯೂಚರಲ್ಲಿ ಜಗಳೆಲ್ಲ ಆಗೋದಕ್ಕಿಂತ ಮೊದಲೇ ಸರಿ ಮಾಡೋದು ಒಳ್ಳೇದಲ್ಲ. ಹಾಗೆ ಮತ್ತೆ ನಮ್ಮ ಜಾಗ ನಮಗೆ ಎಲ್ರಿಗೂ ಇಂಪಾರ್ಟೆಂಟೇ. ಹಾಗೆ ಅವರವರ ಜಾಗ ಅವರಿಗೆ ಇಂಪಾರ್ಟೆಂಟ್, ನಮ್ಮ ಜಾಗ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಹಾಗೆ ಮತ್ತೆ ನಾವು ಫಸ್ಟ್ ಕಾಂಪೌಂಡ್ ಕಟ್ಟಿಲ್ಲ, ಅಗರ್ ಹಾಕಿದ್ದು. ಅಗರ್ ಅಂತ ಹೇಳಿದ್ರೆ ಒಂದು JCB ಒಂದು ಹಾಕ್ತೇವೆ ನೋಡಿ, ಮಣ್ಣು ತೆಗ್ದೆಲ್ಲ ಹಾಗೆ ಸಹ ಮಾಡ್ಬೇಕು. ಫಸ್ಟ್ ಹಾಕ್ಲಿಲ್ಲ, ಮತ್ತೆ ಹಾಕಿದ್ದೇವೆ. ಇಲ್ಲಿ ಮನೆಯೆಲ್ಲ ಯಾರ್ದು ಸಹ ಇರ್ಲಿಲ್ಲ. ಈಗ ಕಾಂಪೌಂಡ್ ಕಟ್ಟಿದ್ದೇವೆ ನಾವು ಈಗ ಕಾಂಪೌಂಡ್ ಒಂದು ಸೈಡ್ ಕಟ್ಟಿದ್ದೇವೆ, ಮತ್ತೊಂದು ಸೈಡ್ ಅಗರ್ ಉಂಟು, ಹಾಗೆ ಕಟ್ಟಲಿಲ್ಲ. ಅಗರಿಗೆ ಎಂತ ಹೇಳುದು ಕನ್ನಡದಲ್ಲಿ? JCBಯಲ್ಲಿ ತೆಗ್ದು JCBಯಲ್ಲಿ ತೆಗಿತಾರಲ್ಲ, JCBಯಲ್ಲಿ ದೊಡ್ಡ ಗುಂಡಿ ಮಾಡುದು, ದೊಡ್ಡದು ಮಣ್ಣು ಹಾಕಿ ಹಾಗೆ ಯಾರಾದ್ರೂ ಮನೆ ಕಟ್ಟೋರೆಲ್ಲ ಇದ್ರೆ ಆ ರೀತಿ ಕಾಂಪೌಂಡ್ ಎಲ್ಲ ಕಟ್ಟಿ ಫಸ್ಟಿಗೆ ಕಟ್ಟಿ. ಮತ್ತೆ ಅದು ಎಂತ ಹೇಳುದು, ಅದು ಹತ್ರ ಮನೆಯವರಿಗೆ ಯಾರಿಗೆಲ್ಲ ಜಗಳೆಲ್ಲ ಆಗ್ಬಾರ್ದು. ಮತ್ತೆ ಕೆಲವರು ಜಗಳ ಮಾಡ್ತಾರೆ, ಕೆಲವರು ಜಗಳ ಮಾಡುದಿಲ್ಲ. ಹಾಗೆ ಕೆಲವರು ಇರ್ತಾರೆ. ಹೌದು, ಮನೆ ಎಲ್ಲ ಕಟ್ಟೋರಿದ್ರೆ ಅದೊಂದು ಫಸ್ಟ್ ಮಾಡಿ. ಅಂದ್ರೆ ಕಾಂಪೌಂಡ್ ಕಟ್ಲೇಬೇಕು. ಅದು ಎಷ್ಟು ಕಷ್ಟ ಆದ್ರೆ ಹುಳ ಇಲ್ಲ, ಒಂಥರ ಹುಳ ಇದ್ರಲ್ಲಿ ನೀಳಿಕೊಂಡು ಬರುದು ಕಾಣ್ತದ, ಇಲ್ಲಿ ಕಾಣ್ತದ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಾನು ಕೆಲವೊಂದು ಮನೆ ಎಲ್ಲ ನೋಡಿದೆ ರೋಡಲ್ಲಿ ಹೋಗುವಾಗ, ಆಚೆ ಸಿಟಿಯಲ್ಲಿ ಎಲ್ಲ ಕೆಲವರು ಫಸ್ಟಿಗೆ ಕಾಂಪೌಂಡ್ ಕಟ್ಟಿದ್ದಾರೆ. ಅದು ಒಳ್ಳೇದು. ಯಾರೇ ಮನೆ ಕಟ್ಟುವಾಗ ಫಸ್ಟಿಗೆ ಕಾಂಪೌಂಡ್ ಅನ್ನೇ ಕಟ್ಟಬೇಕು. ಅದ್ರಲ್ಲಿ ಎಂತದ್ದು ಕಿರಿಕಿರಿ ತೊಂದರೆ ಎಲ್ಲ ಇರುದಿಲ್ಲ, ಮತ್ತೆ ಫ್ಯೂಚರ್ ಅಲ್ಲಿ ಎಂತ ತೊಂದರೆ ಇರುದಿಲ್ಲ. ಕಾಂಪೌಂಡ್ ಕಟ್ಟಿದ್ರೆ ನಮ್ಮಷ್ಟಕ್ಕೆ ನಾವು, ನಮ್ಮದು ಮನೆ, ನಮ್ಮದು ಜಾಗ, ನಮ್ಮದ್ರಲ್ಲಿ ಎಂತಾದ್ರೂ ಮಾಡುದು ಹಾಗಿರ್ತದೆ. ಅದು ನನ್ನ ಒಪಿನಿಯನ್ ಹೇಳಿದ್ದು ನಾನು. ಹಾಗೆ
ಹೊಸತು ಮನೆ ಕಟ್ಟೋರು ಮಾತ್ರ ಅಲ್ಲ, ಹೀಗಿದ್ದವರು ಕೂಡ ಎಂತ ಒಂದು ಇದಿರಬೇಕು. ನಾನು ಹೇಳುದು ನನ್ನ ಪ್ರಕಾರ ಅದು ಇರಬೇಕು. ಆಚೆ ಈಚೆ ಜಗಳ ಎಲ್ಲ ಆಗ್ಬಾರ್ದು, ಮನೆಗೆಲ್ಲ ಜಗಳ ಆಗ್ಬಾರ್ದು. ನಿಮ್ಮ ಜಾಗದಲ್ಲಿ ನಿಮ್ಮದೇ ಒಂದು ಮನೆ ಉಂಟು, ಹತ್ತದ ಮನೆ ಇಲ್ಲ, ಯಾರ್ದು ಇಲ್ಲ, ನಿಮ್ಮದು ಮಾತ್ರ ಇರುದು ಅಂತ ಅನ್ಕೊಳ್ಳಿ. ಹಾಗಿದ್ರು ಕೂಡ ಕಾಂಪೌಂಡ್ ಕಟ್ಟಬೇಕು. ಯಾಕಂತ ಹೇಳಿದ್ರೆ ಅದು ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು. ಅದಕ್ಕೆ ನಿಮ್ಮದು ಒಂದು ಮನೆ ಇದ್ರು ನಿಮ್ಮ ಜಾಗಕ್ಕೆ ಸರಿಯಾಗಿ ಕಾಂಪೌಂಡ್ ಎಲ್ಲ ಕಟ್ಟಿಟ್ರೆ ಒಳ್ಳೇದು. ಈಗ್ಲೇ ಕಟ್ಟಿಟ್ರೆ, ಮನೆ ಕಟ್ಟುವಾಗ ಅಥವಾ ಮನೆ ಕಟ್ಟದಿದ್ರು ನಿಮ್ಮದೊಂದೇ ಜಾಗ ಇದ್ರು ಕೂಡ, ನಿಮ್ಮದು ಮಾತ್ರ ಜಾಗ ಇದ್ರು ಕೂಡ ಕಾಂಪೌಂಡ್ ಕಟ್ಟಿದ್ರೆ ಒಳ್ಳೇದು. ನಾನು ಸೌತೆಕಾಯಿ ಬೀಜವನ್ನು ಹಾಕಿದ್ದು, ಅಂದ್ರೆ ಸೌತೆಕಾಯಿ ಪದಾರ್ಥ ಮಾಡುವಾಗ ಈ ಪೇಪರ್ ಇದು ಪೇಪರ್ ತೆಗಿಲಿಕ್ಕೇನೆ ಆಗುದಿಲ್ಲ. ಈಗ ಅಂಟಿದೆ ಅದನ್ನ ಬೀಜ ಹಾಕುದು ಅಲ್ಲ, ಈ ಬೀಜವನ್ನು ಈಗ ಹಾಕುದು. ಪೇಪರ್ ಇರ್ಲಿ ಅಂತ ಆಗುದಿಲ್ಲ, ಚಿಕ್ಕ ಚಿಕ್ಕದು ನೋಡಿ. ಕೇಂಕನಿದು ಮರಿಗಳು ಎಷ್ಟು ದೊಡ್ಡದಾಯ್ತು ನೋಡಿ, 2 ಎದುರಿದ್ದು ಚಿಕ್ಕದಿತ್ತು, 3 ಇತ್ತು. ಅದು ಒಂದು ಎಂತ ತಿಂದಿದ ಅಂತ ಬೆಕ್ಕಿದ ಅನ್ನ ಎಲ್ಲ ಉಳಿದಿದ್ರೆ ಆಚೆ ಬಿಸಾಡುದು ನೋಡಿ, ಅಲ್ಲೆಲ್ಲ ಅದು ತಿನ್ಲಿಕ್ಕೆ ಬರ್ತಾ ಇರ್ತದೆ. ಕೇಂಕನ್ ಇಲ್ಲಿ ಉಂಟು, ಇಲ್ಲಿ ನೋಡಿ ಬಡ್ಡ ಇಲ್ಲಿ ನೋಡುದು. ಅದನ್ನು ಬೈದು ಕುತ್ಕೊಳಿಸಿದ್ದೇವೆ, ಅದಕ್ಕೆ ಸುಮ್ಮನೆ ಸೈಲೆಂಟ್ ಉಂಟು. ಈ ಹಕ್ಕಿಯನ್ನು ನೋಡಿ ಕೂಡ ಅಷ್ಟು ಇದು ಮಾಡುದಿಲ್ಲ, ಸರಿ ಬೈದು ಕುತ್ಕೊಳಿಸಿದ್ದು. ಹಾಗೆ ಇಲ್ಲಿ ಸೈಲೆಂಟ್ ಆಗಿ ಕುತ್ಕೊಂಡಿದೆ. ಇದು ನೋಡಿ, ಮೊನ್ನೆ ಒಂದು ಬಾಳೆಗೊನೆ ನಿಮ್ಗೆ ತೋರಿಸಿದ್ದೆವು, ಅದು ಖಾಲಿಯಾಗಿ ಇದು ಹೊಸತ್ತು, ಇದು ಸಹ ಖಾಲಿ ಆಗ್ತಾ ಬಂತು ನೋಡಿ. ಇದೆಂತ? ಇದು ಮೈಸೂರಿದ್ದು, ಮೈಸೂರು ಬಾಳೆಗೊನೆ. ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಉಂಟು, ಹಾಗೆ ಒಂದು ಸ್ವೀಟ್ ಮಾಡುವ ಅಂತ ಹೇಳಿ. ಸ್ವೀಟ್ ಅಂತ ಹೇಳಿದ್ರೆ ಸಕ್ಕರೆ ಅದೆಲ್ಲ ಹಾಕ್ಲಿಕ್ಕೆ ಅಂತ ಇಲ್ಲ, ಅಮ್ಮನಿಗೆ ಒಂದು ಸ್ವೀಟ್ ಒಂದು ಮಾಡ್ಲಿಕ್ಕೆ ಗೊತ್ತುಂಟು, ಹಾಗೆ ಅದನ್ನು ಮಾಡುವ ಅಂತ ಹೇಳಿ. ಈಗ ಸ್ವಲ್ಪ ಮತ್ತೆ ಮಾಡುದಿನ್ನು, ಹಾಗೆ ಅದನ್ನು ಮಾಡ್ಲಿಕ್ಕೆ ಉಂಟು. ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಇನ್ನು ಮತ್ತೆ ಸಿಗುವಲ್ಲ, ಬಾಯಿ. ಒಂದು ತಿನ್ಲಿಕ್ಕೆ ಬೇಕು ಅಂತೇಳಿ ಒಂದು ಇದು ಚಿಕ್ಕಿ ಬರ್ತಲ್ಲ, ಅದೇ ಡ್ರೈ ಫ್ರೂಟ್ ಇದೊಂದು ಮಾಡುವ ಅಂತೇಳಿ ಒಂದು ಮಾಡಿದ್ದು. ಡ್ರೈ ಫ್ರೂಟ್ ಎಲ್ಲ ಹಾಕಿ ಬಾಯ್ಲ್ ಮಾಡಿ, ಡ್ರೈ ಫ್ರೂಟ್ಸ್ ಎಂತ ಹೆಸರು ಇಡುವ ಇದಕ್ಕೆ? ಡ್ರೈ ಫ್ರೂಟ್ ಹೆಸರು ಗೊತ್ತಿಲ್ಲ. ಡ್ರೈ ಫ್ರೂಟ್ ತಾಗ್ಲಿಕ್ಕೆ ಅದೆಲ್ಲ ಡ್ರೈ ಫ್ರೂಟ್ ಕಟ್ ಪೀಸ್ ಅಂತ ಹೇಳುವ, ಚಿಕ್ಕಿ ಬರ್ತದಲ್ಲ ಇನ್ನೆಲ್ಲ ಕಡ್ಡದ, ಅದೇ ರೀತಿ ಇದರೆಲ್ಲ ಡ್ರೈ ಫ್ರೂಟ್ಸ್ ಉಂಟು ನೋಡಿ. ಇದು ಫ್ರಿಜ್ ಅಲ್ಲಿ ಇಟ್ಟಿದ್ದೆವು ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ. ಇನ್ನು ಇದು ಬಡ್ಡ ಚಾಕು ಕೂಡ ನಂದು. ಚಂದ ಉಂಟು ನೋಡ್ಲಿಕ್ಕೆ. ಎಷ್ಟು ಸಾಕು? ಸಾಕು, ಸ್ವಲ್ಪ ತೆಳ್ಳು ಇರ್ಲಿಯಾ? ರಪ್ಪ ತಿನ್ಲಿಕ್ಕೆ ಆಗುದಿಲ್ವಾ? ಅದು ರಪ್ಪ ತಿನ್ಲಿಕ್ಕೆ, ತೆಳ್ಳು ಇದ್ರೆ. ಡ್ರೈ ಫ್ರೂಟ್ ಇದೆಲ್ಲ ಒಳ್ಳೇದು ನೋಡಿ, ಇಂಥ ತಿಂಡಿ ಇದೆಲ್ಲ ಒಳ್ಳೇದು. ಗಮ್ಮ ತಿನ್ಲಿಕ್ಕಿಲ್ಲ, ಒಂದೊಂದು ಪೀಸ್ ತಿನ್ನೋದು ಬೇಡ, ಅದನ್ನು ಸ್ವಲ್ಪ ಸ್ವಲ್ಪ ಇರೋದು ಇದರಲ್ಲಿ ಸಾಕು. ಇಷ್ಟು ಒಮ್ಮೆಗೆ ಎಲ್ಲ ಆಯ್ತು, ಕಟ್ ಮಾಡಿ ಈ ರೀತಿ ಉಂಟು. ಡ್ರೈ ಫ್ರೂಟ್ ಬೇಕು ಜಾಸ್ತಿ ಅದಕ್ಕೆ. ಡ್ರೈ ಫ್ರೂಟ್ಸ್ ಸ್ವಲ್ಪ ಬೇಕಾಗ್ತದೆ ಇದಕ್ಕೆ.